ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೇಸು ಸ್ವಾಮಿ ಕಾನಾ ಊರಿನಲ್ಲಿ ಮಾಡಿದಂಥ ಪ್ರಥಮ ಅದ್ಭುತವನ್ನು ನೋಡುವ. ಯೇಸು ಸ್ವಾಮಿ ಎಲ್ಲಿ ಹೋಗಿದ್ದಾರೋ ಆ ಜಾಗದಲ್ಲಿ ಎಲ್ಲ ಅದ್ಭುತ ಆಗ್ತಾ ಇತ್ತು. ಯೇಸು ಸ್ವಾಮಿನ ಎಲ್ಲಿ ನಾವು ಯೇಸು ನಾಮನ ಹೇಳ್ತೀವೋ ಅಲ್ಲೆಲ್ಲ ಅದ್ಭುತ ಸೂಚಕ ಕಾರ್ಯಗಳು ಗ್ಯಾರಂಟಿ ಆಗ್ತದೆ. ಅವತ್ತು ಕಾನಾ ಊರಿನ ಮದುವೆಗೆ ಹೋದಾಗ ಯೇಸು ಸ್ವಾಮಿಯನ್ನು ಅವರು ಬಂದು ರಿಕ್ವೆಸ್ಟ್ ಮಾಡಿಕೊಳ್ಳಿಲ್ಲ, ನಮಗೆ ದ್ರಾಕ್ಷಾರಸ ಸಾಲದೆ ಹೋಗಿದೆ ಅಂತೇಳಿ. ಆದರೆ ಯೇಸು ಸ್ವಾಮಿ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ಆ ಒಂದು ಮದುವೆ ಮಂಟಪದಲ್ಲಿ ದ್ರಾಕ್ಷಾರಸದ ಕೊರತೆಯನ್ನು ನೀಗಿಸಿ ಅವರ ಗೌರವವನ್ನು ಕಾಪಾಡಿದರು. ಏಕೆಂದರೆ ಇಸ್ರೇಲ್ ದೇಶದ ಪದ್ಧತಿ ಪ್ರಕಾರ ಅವರ ಮದುವೆಗಳಲ್ಲಿ ದ್ರಾಕ್ಷಾರಸ ಎಲ್ಲರಿಗೂ ಕೊಡಲೇಬೇಕಾಗಿತ್ತು. ಆದ್ದರಿಂದ ಉತ್ತಮವಾದ ದ್ರಾಕ್ಷಾರಸವನ್ನು ಕೊಡೋದರ ಮೂಲಕ ಆ ಮದುವೆಯ ಕೊರತೆಯನ್ನು ನೀಗಿಸಿದ ಹಾಗೆ 2026ರಲ್ಲಿ ನನ್ನ ಮತ್ತು ನಿನ್ನ ಕೊರತೆಯನ್ನು ಯೇಸು ಸ್ವಾಮಿ ನೀಗಿಸಲು ಶಕ್ತರಾಗಿದ್ದಾರೆ. ಆದ್ದರಿಂದ ನಾವು ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡುತ್ತಾ ನಮ್ಮಲ್ಲಿರುವ ಎಲ್ಲ ಕೊರತೆಗಳನ್ನು ನೀಗಿಸಿಕೊಂಡು ಸಮೃದ್ಧಿಯ ಜೀವಿತವನ್ನು 2026ರಲ್ಲಿ ಪಡೆದುಕೊಂಡು ದೇವರ ಒಂದು ಸಾಕ್ಷಿಯಾಗಿ ಬಾಳುವ. ಯೇಸು ಕ್ರಿಸ್ತನು ಇಂದು ನಿಮ್ಮ ಕೊರತೆಗಳನ್ನು ನೀಗಿಸಲು ಬರುತ್ತಿದ್ದಾನೆ. ಎಲ್ಲರೂ ಪ್ರಾರ್ಥಿಸಿರಿ. ಆಮೇನ್.